ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. ವಿಷಾದ ಅಂದ್ರೆ ಏನು? ನಮ್ಮ ದುಃಖ, ನೋವು, ಆತಂಕ ಇವುಗಳನ್ನ ವಿಷಾದ ಅಂತ ಕರೀತೀವಿ. ಈ ವಿಷಾದ ಕೂಡ ಯೋಗ ಆಗಿ ಬದಲಾಗೋದಾದ್ರೆ ನಮ್ಮ ದುಃಖ ನೋವುಗಳು ಕೂಡ ಯೋಗ ಆಗತ್ತಾ? ನಮ್ಮ ದುಃಖ ನೋವುಗಳು ಕೇವಲ ನಮ್ಮ ವೈಯಕ್ತಿಕ. ಅರ್ಜುನನ ಅಳು, ಅವನ ನೋವು ದುಃಖ ಅವನ ವೈಯಕ್ತಿಕ ಆಗಿರಲಿಲ್ಲ. ಅವನ ಬಂಧುಗಳು, ಬಾಂಧವರು, ಅವನದ್ದೇ ಆದ ಕುಟುಂಬದ ನೋವಾಗಿತ್ತು. ಅವರೆಲ್ಲ ಸಾಯ್ತಾರಲ್ಲ, ಅರ್ಜುನ ಎದುರಿ ಹೇಳ್ತಾ ಇರಲಿಲ್ಲ. ಅರ್ಜುನ ಚಿಂತಾಕ್ರಾಂತನಾಗಿದ್ದ. ಅವರೆಲ್ಲ ಸತ್ತರೆ ಅವರ ಹೆಂಡತಿಯರು ವಿಧವೆಯರಾಗ್ತಾರೆ. ಇದರಲ್ಲಿ ಯಾರಿದ್ದಾರೆ? ಓ, ನನ್ನ ಗುರುಗಳು, ಮಾವಂದಿರು, ಅಣ್ಣ ತಮ್ಮಂದಿರು. ಎಷ್ಟು ದೊಡ್ಡ ನರಸಂಹಾರ ಆಗತ್ತೆ. 11 ಅಕ್ಷೋಣಿ ಸೈನ್ಯ ಕೌರವರದ್ದು, 7 ಅಕ್ಷೋಣಿ ಸೈನ್ಯ ಪಾಂಡವರದ್ದು. ಒಟ್ಟಾಗಿ 18 ಅಕ್ಷೋಣಿ ಸೈನ್ಯದ ಪತನ ನಿಶ್ಚಿತ. ಅದೆಷ್ಟು ಜನ ಸಾಯ್ತಾರೆ? ಅದೆಷ್ಟೊಂದು ನರಸಂಹಾರ ನನ್ನ ಹೆಸರಲ್ಲಿ ಬರೆದಿದ್ಯಾ? ಅವರನ್ನ ಕೊಂದ ರಕ್ತಚಿತ್ತ ಹಸ್ತ ನನ್ನದಾಗತ್ತೆ. ಏನ್ ಮಾಡ್ಲಿ ಇಷ್ಟೊಂದು ಜನರನ್ನ ಕೊಂದು? ಒಂದು ರಾಜ್ಯಕ್ಕಾಗಿ ಇಷ್ಟೊಂದು ಸಾವು? ಇದು ಅವನ ವೈಯಕ್ತಿಕ ನೋವಾಗಿರ್ಲಿಲ್ಲ, ಬದಲಾಗಿ ಬೇರೆಯವರ ನೋವಿನ ಚಿಂತನ ಆಗಿತ್ತು. ಬೇರೆಯವರ ನೋವಿಂದ ನಮಗೆ ನೋವಾಗಿ ದುಃಖದಿಂದ ಕಣ್ಣೀರು ಬಂದ್ರೆ ಅದು ವಿಷಾದ ಯೋಗ ಅಂತ ಕರೆಸ್ಕೊಳ್ಳುತ್ತೆ. ನಮ್ಮ ವೈಯಕ್ತಿಕ ನೋವಿನ ಕಣ್ಣೀರು ಕೇವಲ ವಿಷಾದ ಅಷ್ಟೆ. ಅದರಲ್ಲೂ ಅರ್ಜುನನ ವಿಷಾದ ಇಲ್ಲಿ ಅತೀವವಾಗಿತ್ತು. ಇಲ್ಲಿ ಅರ್ಜುನ ಸಾಯೋದಕ್ಕೂ ಸಿದ್ಧ ಇದ್ದ, ಭಿಕ್ಷೆ ಬೇಡೋದಕ್ಕೂ ಸಿದ್ಧ ಇದ್ದ. ಶ್ರೀಮದ್ ಭಗವದ್ಗೀತೆಯ ಪ್ರಕಾರ ಒಬ್ಬ ಕ್ಷತ್ರಿಯ ಅಂದ್ರೆ ಯಾರು ರಣರಂಗದಿಂದ ತಪ್ಪಿಸಿಕೊಂಡು ಓಡಲ್ಲ ಅವನೇ ನಿಜವಾದ ಕ್ಷತ್ರಿಯ. ಆದ್ರೆ ಇಲ್ಲಿ ಅರ್ಜುನ ರಣರಂಗವನ್ನು ಕೂಡ ತ್ಯಜಿಸಲಿಕ್ಕೆ ರೆಡಿ ಇದ್ದ. ಶ್ರೀಕೃಷ್ಣ ಇದೇ ವಿಷಯವಾಗಿ ಅರ್ಜುನನಿಗೆ ಈ ಅಧ್ಯಾಯದಲ್ಲಿ ಅರ್ಥ ಮಾಡಿಸಲಿದ್ದಾರೆ. ಆದರೆ ಈ ಮೊದಲನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣರು ಒಂದು ಕೂಡ ಮಾತನಾಡಿಲ್ಲ. ಮೌನವಾಗಿದ್ದುಕೊಂಡು ಎಲ್ಲವನ್ನು ನೋಡುತ್ತಾ ಅರ್ಥ ಮಾಡ್ಕೊಳ್ತಾ ನಗ್ತಾ ಇದ್ದಾರೆ. ಆದರೆ ಅವರ ನಗುನಲ್ಲಿ ಎಲ್ಲಿಯೂ ಅರ್ಜುನನ ಅಪಹಾಸ್ಯ ಮಾಡಿಲ್ಲ. ಬಹಳ ಪ್ರೇಮದಿಂದ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ನಾವು ಅಥವಾ ನಮ್ಮದೇ ಆದಂಥ ಕೆಲವು ವ್ಯಕ್ತಿಗಳು ಈ ರೀತಿಯಾದ ವಿಷಾದಗ್ರಸ್ತರಾದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಒಂದು ಶಬ್ದನೂ ಹೇಳದೆ ಎಲ್ಲವನ್ನೂ ಅರ್ಥ ಮಾಡಿಸ್ತಾ ಇದ್ದಾರೆ. ಏನು ಆ ಮಾತುಗಳು ಅನ್ನೋದನ್ನ ನಾವಿಲ್ಲಿ ನಿಧಾನವಾಗಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. What is Vishada? Vishada is a state of sadness, sorrow, grief and misery. But can such despair be transformed into a path of yoga? Some sorrows are personal, but Arjuna's grief was not. His sorrow was for his family. Arjuna did not weep out of fear, but he feared losing his family in the battle. Arjuna was distressed knowing that those standing before him could be slain, leaving their wives widowed. Before him stood his grandfather, teacher, his uncles and brothers. Oh, so many lives that might soon be claimed by war was Arjuna's Vishada. 11 Akshoni Sainya from Kauravas, 7 Akshoni Sainya from Pandavas, a total of 18 Akshoni Sainya destined for death. Oh, so much slaughter in my name, so much blood shed by my hands. Merely for a piece of land, countless lives have to be lost. This was the depth of Arjuna's Vishada. When another sorrow moves us to tears, it is called Vishada Yoga. When the grief is our own, it is simply Vishada. Here Arjuna's grief was profound beyond measure. In Bhagavad Gita, a Kshatriya is one who never flees the battlefield. Yet, here stands Arjuna, overwhelmed by grief, ready to abandon the fight and to beg, and even to surrender his life. Here, Krishna is about to guide Arjuna. In this Adhyaya, Krishna does not utter a single word. He remains silent, yet his silence itself is a teaching. He smiles as he listens to Arjuna's grief, not in mockery but in compassion, accepting his pain with love. Without words, he consoles Arjuna, understanding the depth of his sorrow. The conch shells have been blown, yet the war has not begun. In moments when someone close to us faces such crisis, Krishna shows us what we ought to do.
And what are those precious healing words? Let us discover them one by one.